ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಲಸಿನಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ದೊಡ್ಡ ಹಲಸಿನಕಾಯಿನ ಇವಾಗ ಸೀಸನ್ನು ಚಿಕ್ಕದು ಅಥವಾ ದೊಡ್ಡದು ಒಂದು ಮೀಡಿಯಮ್ ಸೈಜು ಹಲಸಿನಕಾಯಿನ ತಗೊಂಡು ಈ ಥರ ನಾವು ಫಸ್ಟು ಹೆಚ್ಚಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಕೈ ಸವರ್ಕೋಬೇಕು. ಈ ಹಲಸಿನಕಾಯಿ ಒಳಗೆ ತುಂಬ ಮ್ಯಾಣ ಇರುತ್ತೆ, ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಸವರ್ಕೊಂಡ್ರೆ ಭಾಳ ಬೇಗ ಅಂಟು ತೆಕ್ಕೊಬೋದು. ಕೆಳಗೆ ಈ ಥರ ಒಂದು ಪೇಪರ್ ಇಟ್ಕೊಂಡ್ಬಿಟ್ಟು ಹೆಚ್ಚಿದರೆ ನಾವು ಇದ್ರದ್ದು ಮೇಲ್ಗಡೆ ಪಾರ್ಟ್ ಏನಿರುತ್ತೆ ಅದನ್ನು ನಾವು ಬಿಸಾಕೋಕ್ಕೆ ಈಸಿ ಆಗುತ್ತೆ. ಕತ್ತಿಯೊಳಗೆ ಹೆಚ್ಚಬೇಕು, ಸ್ವಲ್ಪ ಶ್ರಮ ಬೇಕಾಗುತ್ತೆ, ಮತ್ತು ಕತ್ತಿ ಶಾರ್ಪ್ ಇದ್ದರೆ ಬೇಗ ಹೆಚ್ಚುತ್ತೆ. ಈ ಥರ ಬಹಳಷ್ಟು ಸೋನೆ ಬರುತ್ತೆ, ಇದಳು ಮ್ಯಾಣ ಬರುತ್ತೆ. ಇದನ್ನು ಈ ಥರ ಒಂದು ಪೇಪರ್ ಪೀಸಲ್ಲಿ ಹೀಗೆ ಒರೆಸ್ಬಿಟ್ಟು ತೆಕ್ಕೊಳ್ತಾ ನಾವು ಹೆಚ್ಕೊಬೇಕು. ಸೊ ಈ ಥರ ಮ್ಯಾಣ ಬರುತ್ತೆ. ಇದು ಕೊಬ್ಬರಿ ಎಣ್ಣೆಯಲ್ಲಿ ಮಾತ್ರ ನಮಗೆ ತೆಗಿಯೋಕ್ಕೆ ಸಾಧ್ಯ, ಕೈಗಂಟ್ಕೊಂಡ್ರೆ. ಈ ಪಾರ್ಟನ್ನು ನಾವು ಮಾಡ ಅಂತೀವಿ, ಇದನ್ನು ಬಳಸೋದಿಲ್ಲ. ಕೆಲವೊಬ್ಬರು ಇದನ್ನು ಸಹ ಬೇಯಿಸಿ ಅದಕ್ಕೆ ಉಪ್ಪು ಹುಳಿ ಖಾರ ಕಾಯಿ ಎಲ್ಲ ಹಾಕಿ ರುಬ್ಬಿ ಇದನ್ನು ಸಹ ನಾವು ಪಚ್ಚಡಿ ಅಂತ ಮಾಡ್ತೀವಿ. ಇದು ಎಳೆದಿದ್ದರೆ ಬಳಸ್ಕೊಬೋದು. ಇದು ಆ್ಯಕ್ಚುಲಿ ತುಂಬ ಎಳೆದಿದೆ. ಈಗ ಈ ಪೋರ್ಷನನ್ನು ತೆಕ್ಕೊಳ್ಳೋಣ. ಸ್ವಲ್ಪ ದಪ್ಪನಾಗಿಯೇ ತೆಕ್ಕೋಬೇಕು, ಇಲ್ಲ ಬೇಯೋದಿಲ್ಲ. ನೋಡಿ, ಇಷ್ಟು ದಪ್ಪಗೆ ತೆಗೆದು ಹಾಕಬೇಕಾಗತ್ತೆ. ಈ ಥರ ದಪ್ಪ ದಪ್ಪ ಹೋಳುಗಳನ್ನಾಗಿ ಮಾಡಿಕೊಂಡು ನಾವು ಬೇಯಿಸ್ಕೊಬೇಕು. ನಾನು ದಪ್ಪ ದಪ್ಪ ಹೋಳುಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ. ಪಲ್ಯ ಮಾಡುವ ಮುಂಚೆ ಇದು ಪ್ರೊಸೀಜರು. ನಂತರ ಈ ಬೇಯಿಸಿರೋ ಹೋಳುಗಳನ್ನು ನಾವು ಪುಡಿ ಪುಡಿ ಮಾಡ್ಕೊಬೇಕಾಗತ್ತೆ. ಇವಾಗ ಇನ್ನೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಮ್ಯಾಣ ಇರೋದ್ರಿಂದ. ಮತ್ತು ಈ ಮಾಡನ್ನು ತೆಕ್ಕೊಂಡು ಸಿಪ್ಪೆ ತೆಕ್ಕೊಂಡು ಹೋಳುಗಳನ್ನು ಹೆಚ್ಕೊಬೇಕು. ಹೋಳು ಇಷ್ಟು ರೆಡಿಯಾಗಿದೆ. ಇದನ್ನು ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆ ನಾನು ಕುಕ್ಕರ್ಗೆ ಕೊಬ್ಬರಿ ಎಣ್ಣೆನ ಸವರ್ತೀನಿ. ಏಕೆಂದರೆ ಅದರೊಳಗಿರೋ ಮ್ಯಾಣ ಏನಾಗುತ್ತೆ ಕುಕ್ಕರ್ಗೆಲ್ಲ ಅಂಟ್ಕೊಳ್ಳುತ್ತೆ. ತೊಳಿಬೇಕಾದ್ರೆ ಸ್ವಲ್ಪ ಶ್ರಮ ಆಗುತ್ತೆ. ಇವಾಗ ಈ ಹೆಚ್ಚಿರೋ ಹೋಳುಗಳನ್ನೆಲ್ಲ ಹಾಕ್ಕೊಂಡು ಬಹುಶಃ ಒಂದು 4-5 ವಿಷಲ್ಲಾದರೂ ಕುಗ್ಗಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಬೇಕು. ಒಂದು ಸ್ವಲ್ಪ ಅರಿಶಿನ, ನೀರು ಒಂದು ಅರ್ಧ ಕುಕ್ಕರಷ್ಟು ಹಾಕ್ಕೊಳ್ಳೋಣ. ಚೆನ್ನಾಗಿ ಹಿಡ್ಸತ್ತಿದ್ದು ಬೇಯಬೇಕಾದ್ರೆ ನೀರು ಬೇಕಿದ್ದಕ್ಕೆ. ಪಲ್ಯಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಸಿಗೆಯಲ್ಲಿ ಕಾಯಿ ನೀರು ಹಿಂಗಿರುತ್ತೆ, ಸೊ ಹಾಗಾಗಿ ಅದನ್ನು ತೆಗೆದುಬಿಟ್ಟು ಸ್ಲೈಸಸ್ಸಾಗಿ ಹೆಚ್ಚಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ, ಕಲ್ಲುಪ್ಪು, ಬೆಲ್ಲ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು, ಬೆಲ್ಲ, ಹುಳಿ, ಖಾರ ಎಲ್ಲವನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ. ರುಬ್ಬುವ ಹಂತದಲ್ಲಿಯೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಆ ರೀತಿಯೇ ಇದು ಪ್ರೊಸೀಜರ್ ಇರೋದು. ಬೆಲ್ಲ, ಸ್ವಲ್ಪ ಜೀರಿಗೆ, ಖಾರದ ಮೆಣಸಿನ್ಕಾಯಿ 2, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10,
ಇದಕ್ಕೆ ಉಪ್ಪು ಹುಳಿ ಖಾರ ಮುಂದಿರಬೇಕು, ಮತ್ತು ಹುಣಸೆಹಣ್ಣು. ನೀರು. ಆರಿರೋ ಹಲಸಿನಕಾಯಿ ಹೋಳು ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಹಾಕಿರೋ ರುಬ್ಬಿರೋ ಮಸಾಲೆ ಸೇರಿಸಿ ಈ ಥರ ಚೆನ್ನಾಗಿ ಕಿವುಚಿ ಕಲಸಿ ಖಾರ ಹಿಡಿಯೋ ಹಾಗೆ ಮಾಡಬೇಕು. ನಂತರ ಕೊಬ್ಬರಿ ಎಣ್ಣೆ ಒಳಗೆ ಒಗ್ಗರಣೆ ಹಾಕಬೇಕು. ಇದಕ್ಕೆ ಹಸಿ ಕಡಲೆಕಾಳು ಸಹ ನೆನೆಸಿ ಬೇಯಿಸಿ ಅದನ್ನು ಹಾಕ್ಬೋದು. ಏನಂದರೆ ಹಲಸಿನಕಾಯಿನೇ ಹೆವಿ ಆಗಿರೋದ್ರಿಂದ ನಾನು ಮತ್ತೆ ಕಪ್ಪು ಕಡಲೆಕಾಳನ್ನು ಇದಕ್ಕೆ ಬೆರೆಸ್ತಾ ಇಲ್ಲ. ಹಲಸಿನಕಾಯಿ ಪಲ್ಯಕ್ಕೆ ಕೊಬ್ಬರಿ ಎಣ್ಣೆನೇ ತುಂಬ ಚೆನ್ನಾಗಿ ರುಚಿ ಕೊಡೋದು. ಒಂದು 4-5 ಚಮಚ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ತುಂಬ ಕರಿಬೇವು, ಒಣಮೆಣಸಿನ ಚೂರು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಇಂಗು, ಬೆಳ್ಳುಳ್ಳಿ ಇಷ್ಟಪಡೋರು ಚೆನ್ನಾಗಿ ಧಾರಾಳವಾಗಿ ಬೆಳ್ಳುಳ್ಳಿ ಹಾಕ್ಕೊಬೋದು, ಬಹಳನೇ ರುಚಿ ಕೊಡುತ್ತೆ. ನಾನು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಈ ಹಂತದಲ್ಲಿ ಹಸಿ ಈರುಳ್ಳಿ ಹಾಕ್ಕೊಬೇಕು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು 8 ನಿಮಿಷ ಇಡಬೇಕು. ನೋಡಿದ್ರಲ್ಲ ಆತ್ಮೀಯರೇ, ಹಲಸಿನಕಾಯಿ ಪಲ್ಯ ಹೇಗೆ ರೆಡಿ ಆಯಿತು ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಎಳೆ ಬೀಜ ತಿನ್ನಲು ಸಹ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಂದಿದೆ.